ಭಾರತದ ಹಡಗುಗಳ ಮೇಲೆ ದಾಳಿ, ಬೆಂಕಿಗೆ ತುಪ್ಪ ಸುರಿದ ಅಮೆರಿಕ. ಸಾಯಿಬಾಬಾ ಹಡಗು ಯಾರದ್ದು? ಸ್ನೇಹಿತರೆ, ಕಳೆದ ವಾರದಿಂದ ಏನು ಚರ್ಚೆ ಆಗ್ತಿದೆ, ಆ ಚರ್ಚೆಗಳಲ್ಲಿ ಅತಿ ಮುಖ್ಯವಾಗಿ ಚರ್ಚೆ ಆಗ್ತಿರೋ ವಿಚಾರ ಏನಪ್ಪಾ ಅಂದ್ರೆ ಭಾರತದ ಹಡಗುಗಳ ಮೇಲೆ ಇರಾನ್ ದಾಳಿ ಮಾಡಿದೆ ಎನ್ನುವಂತಹ ವಿಷಯ ಹೆಚ್ಚು ಚರ್ಚೆ ಆಗ್ತಿದೆ. ನಿಜಕ್ಕೂ ಭಾರತದ ಹಡಗುಗಳ ಮೇಲೆ ಇರಾನ್ ದಾಳಿ ಮಾಡಿದ್ಯಾ? ತನ್ನ ಪಾಡಿಗೆ ತಾನಿದ್ದ ಭಾರತವನ್ನ ಇರಾನ್ ಕಾಲು ಕೆರೆದು ಯುದ್ಧಕ್ಕೆ ಕರೀತಿದ್ಯಾ? ಈ ಬಗ್ಗೆ ಅಮೆರಿಕ ಡಬಲ್ ಗೇಮ್ ಆಡ್ತಿದ್ಯಾ? ಏನದು ಸ್ಟೋರಿ? ನಿಜಕ್ಕೂ ಭಾರತೀಯ ಹಡಗುಗಳ ಮೇಲೆ ಇರಾನ್ ದಾಳಿ ಮಾಡಿದ್ಯಾ ಅಥವಾ ಅಮೆರಿಕ ಬೇಕಂತಲೇ ಇಂತಹ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ಯಾ? ಏನದು? ಅದೆಲ್ಲವನ್ನ ಈ ಸ್ಟೋರಿಯಲ್ಲಿ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ನಾನು ಮಾಡ್ತೀನಿ. ಸ್ನೇಹಿತರೆ, ಕೆಂಪು ಸಮುದ್ರದಲ್ಲಿ ಆಗುತ್ತಿರುವಂತಹ ಬೆಳವಣಿಗೆಗಳನ್ನ ನೀವು ಗಮನಿಸಿರಬಹುದು. ಯೆಮೆನ್ ಬೆಂಬಲಿತ ಹೌತಿ ಉಗ್ರರು ಏನಿದ್ದಾರೆ, ಇವರು ಇಸ್ರೇಲ್ ನೌಕೆಗಳ ಮೇಲೆ ಇನ್ನಿಲ್ಲದ ಅಟ್ಯಾಕ್ಗಳನ್ನ ಮಾಡ್ತಿರೋದು ಎಲ್ಲರಿಗೂ ಗೊತ್ತಿರುವ ವಿಚಾರವೇ. ಅದರಲ್ಲಿಯೂ ಕೇವಲ 4 ವಾರದಲ್ಲಿ 13 ಹಡಗುಗಳನ್ನು ನಾಶ ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಇದೊಂದು ಯುದ್ಧ ಪ್ರೇರಿತ ದಾಳಿ ಅನ್ನುವಂತಹ ಮಾತನ್ನ ಇಸ್ರೇಲ್ ಹೇಳಿತ್ತು. ಇದಕ್ಕಾಗಿ ಅಮೆರಿಕ ಕೂಡ ರಕ್ಷಣೆಗೆ ಹೋಗಿತ್ತು. ಅಮೆರಿಕ, ಇಸ್ರೇಲ್ ಜೊತೆಗೆ ಕಂಬೈನ್ಡ್ ಪಡೆಗಳು ಏನಿದೆ ನಮ್ಮ ಭಾರತದ ಪಡೆ, ಅದು ಕೂಡ ಅಲ್ಲಿಗೆ ಹೋಗಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಈಗಲೂ ಅಲ್ಲಿನ ಪರಿಸ್ಥಿತಿ ಕೊಂಚವೂ ಬದಲಾಗಿಲ್ಲ. ಅಲ್ಲಿ ದಾಳಿಗಳು ನಡೀತಲೇ ಇವೆ. ಒಂದು ರೀತಿ ಕೆಂಪು ಸಮುದ್ರ ಏನಿದೆ ಅದು ಉದ್ವಿಗ್ನಗೊಂಡಿದ್ದು ಹಲವು ಹಡಗುಗಳು ದಾಳಿಗೆ ಒಳಗಾಗ್ತಿವೆ. ಅದೇ ಕಾರಣಕ್ಕೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಹಡಗುಗಳ ಮಾರ್ಗವನ್ನು ಬದಲಿಸಲಾಗಿದೆ. ಸುಂಕಗಳು ಏನಿದೆ ಅದನ್ನು ಕೂಡ ಹೆಚ್ಚು ಮಾಡಲಾಗಿದೆ. ಇಂತಹ ಸಂದರ್ಭದಲ್ಲಿ ಭಾರತದ ಹಡಗುಗಳನ್ನು ದಾಳಿ ಮಾಡಿ ಅಥವಾ ಭಾರತದ ಹಡಗುಗಳನ್ನು ಟಾರ್ಗೆಟ್ ಮಾಡಿ ಇರಾನ್ ದಾಳಿ ಮಾಡ್ತಿದೆ ಎನ್ನುವಂತಹ ವಿಚಾರ ವಿಶ್ವದೆಲ್ಲೆಡೆ ಬೆಂಕಿಯ ಜ್ವಾಲೆಯಂತೆ ಹರಡ್ತಾ ಇದೆ. ಇಂತಹದೊಂದು ಮಾಹಿತಿ ನಮಗೆ ಸಿಕ್ಕಿದ್ದು ಎಲ್ಲಿಂದ ಅಂದ್ರೆ ಅಮೆರಿಕದಿಂದ. ಹೌದು ಸ್ನೇಹಿತರೆ, ಅಮೆರಿಕದ ಹೇಳಿದಂತಹ ಒಂದು ಮಾತೇನೆಂದ್ರೆ, ಕೆಂಪು ಸಮುದ್ರದಲ್ಲಿ ಭಾರತಕ್ಕೆ ಬರುತ್ತಿದ್ದ ಕಚ್ಚಾ ತೈಲದ ಟ್ಯಾಂಕರ್ ಏನಿದೆ ಅದರ ಮೇಲೆ ಇರಾನ್ನ ಡ್ರೋನ್ಗಳು ಅಪ್ಪಳಿಸಿವೆ. ಆ ಕಾರಣದಿಂದ ಈ ಹಡಗು ನಾಶವಾಗಿದೆ ಎನ್ನುವಂತಹ ಮಾಹಿತಿಯನ್ನ ನೀಡಿತು. ಅಸಲಿಗೆ ಕೇಂದ್ರದ ಆಫ್ರಿಕಾ ಭಾಗ ಏನಿದೆ, ಗಬಾನ್ ಎನ್ನುವಂತಹದ್ದು, ಅಲ್ಲಿಂದ ಬರುತ್ತಿದ್ದಂತಹ MV ಸಾಯಿಬಾಬಾ ಹಡಗಿನಲ್ಲಿ ಭಾರತದ ಸಿಬ್ಬಂದಿಗಳಿದ್ರು. ಅವರಿಗೆ ಯಾವುದೇ ಗಾಯಗಳಾದ ವರದಿಗಳು ಇರಲಿಲ್ಲ. ಅಮೆರಿಕ ಅಲ್ಲಿಂದ ಮಾಹಿತಿ ಬಂತು ಎನ್ನುವಂತ ಕಾರಣಕ್ಕೆ ನಾವು ಮುಂದಾದ್ವಿ, ಅದನ್ನ ರಕ್ಷಣೆ ಮಾಡುವಂತಹ ಕಾರ್ಯವನ್ನು ಕೂಡ ಮಾಡಿದ್ವಿ ಅಂತ ಹೇಳಿತ್ತು. ಆದ್ರೆ ಭಾರತ ಮಾತ್ರ ಈ ಬಗ್ಗೆ ಸೈಲೆಂಟ್ ಆಗಿತ್ತು. ಯಾಕಪ್ಪ ಅಂತ ಅಂದ್ರೆ ಭಾರತಕ್ಕೆ ಗೊತ್ತಿತ್ತು ಈ ಸಾಯಿಬಾಬಾ ಎನ್ನುವಂತಹ ಹಡಗು ನಮ್ಮ ಬಳಿ ಇದೆಯಾ ಎನ್ನುವಂತಹ ಒಂದು ಚಿಕ್ಕದಾದ ಡೌಟ್ ಇತ್ತು. ಆ ಕಾರಣದಿಂದ ಸೈಲೆಂಟ್ ಆಗಿತ್ತು. ಅಮೆರಿಕ ಹೇಳಿದ ಮಾಹಿತಿಯನ್ನ ಆಯ್ತು ಅಂತ. ಬಟ್ ಇದೀಗ ತನಿಖೆಯನ್ನ ನಡೆಸಿದ ಬಳಿಕ ಭಾರತ ಅಮೆರಿಕಕ್ಕೆ ಹೇಳಿದೆ, ಈ ಹಡಗು ನಮಗೆ ಸಂಬಂಧಪಟ್ಟಿಲ್ಲ, ಭಾರತದಿಂದ ರಿಜಿಸ್ಟರ್ ಆಗಿದೆ ಅಂತ. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಒಂದು ಹಡಗು ಹಲವು ದೇಶಗಳಲ್ಲಿ ರಿಜಿಸ್ಟರ್ ಆಗಬಹುದು. ಅಂದ್ರೆ ಈಗ ಭಾರತಕ್ಕೆ ಬರುತ್ತೆ ಅಂದ್ರೆ ಭಾರತದಲ್ಲೂ ರಿಜಿಸ್ಟರ್ ಆಗ್ಬೋದು, ಅಮೆರಿಕಕ್ಕೆ ಹೋದ್ರೆ ಅಮೆರಿಕದಲ್ಲೂ ಆಗ್ಬೋದು, ಮತ್ತೊಂದು ದೇಶಕ್ಕೆ ಹೋದ್ರೂ ಕೂಡ ರಿಜಿಸ್ಟರ್ ಆಗ್ಬೋದು. ಆ ರೀತಿ ಭಾರತದಲ್ಲಿ ರಿಜಿಸ್ಟರ್ ಆಗಿತ್ತು, ಆದ್ರೆ ಭಾರತದಲ್ಲ ಎನ್ನುವಂತಹ ಒಂದು ಸ್ಪಷ್ಟನೆಯನ್ನ ಅಮೆರಿಕಕ್ಕೆ ನೀಡಿದೆ ಸ್ನೇಹಿತರೆ. ಈಗಿರುವಾಗಲೇ ಇದೀಗ ಮತ್ತೊಂದು ವಿಚಾರ ಸುದ್ದಿಗೆ ಬಂದಿದೆ. ಅದೇನಪ್ಪಾ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಅರಬ್ಬಿ ಸಮುದ್ರದಲ್ಲಿ ಹಡಗುಗಳ ಮೇಲೆ ದಾಳಿಗಳು ಶುರುವಾಗಿವೆ. ಅದರಲ್ಲಿಯೂ ಭಾರತದ ಹಡಗುಗಳನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಎನ್ನುವಂತಹ ಸುದ್ದಿ ಆತಂಕಕ್ಕೆ ಕಾರಣವಾಗಿತ್ತು. ಅದೇನಪ್ಪಾ ಅಂದ್ರೆ 20 ಭಾರತೀಯರು ಮತ್ತು ಒಬ್ಬ ವಿಯೆಟ್ನಾಂ ಸಿಬ್ಬಂದಿಯೊಂದಿಗೆ ಭಾರತಕ್ಕೆ ಬರುತ್ತಿದ್ದಂತಹ MV ಕೇಮ್ ಫ್ಲೂಟೋ ಎನ್ನುವಂತಹ ವ್ಯಾಪಾರಿ ಹಡಗಿನ ಮೇಲೆ ದಾಳಿಯಾಗಿದೆ. ಅದು ನಿನ್ನೆ. ಈ ದಾಳಿಯ ವೇಳೆ ಬೆಂಕಿ ಹತ್ತಿಕೊಂಡಿತ್ತು. ಆ ಸಮಯದಲ್ಲಿ ನಮ್ಮ ಭಾರತೀಯ ಕೋಸ್ಟ್ ಗಾರ್ಡ್ ಏನಿತ್ತು ಅದು ಸಹಾಯಕ್ಕೆ ಧಾವಿಸಿತು. ಇನ್ನು ಈ ಹಡಗು ನಮ್ಮದಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ. ಯಾಕಂದ್ರೆ ಈ ಹಡಗು ಏನು ಡಿಸೆಂಬರ್ 19ರಂದು UAE ಇಂದ ತನ್ನ ಪ್ರಯಾಣವನ್ನು ಆರಂಭಿಸಿತ್ತು. ಡಿಸೆಂಬರ್ 25 ಏನಿದೆ ಮಂಗಳೂರಿಗೆ ಬರಬೇಕಿತ್ತು. ಇಂತಹ ಹಡಗಿನ ಮೇಲೆ ಇದೀಗ ಡ್ರೋನ್ ದಾಳಿಯಾಗಿದ್ದು ಈ ಹಡಗಿನಲ್ಲಿ ಬೆಂಕಿ ಏನಿದೆ ಅದು ಕಾಣಿಸ್ಕೊಂಡಿತ್ತು. ಸದ್ಯ ಅದನ್ನು ನಂದಿಸಲಾಗಿದೆ. ಹಡಗಿನ ಕಾರ್ಯನಿರ್ವಹಣೆ ಸದ್ಯ ನಿಂತಿದೆ. ಆದರೆ ಹಡಗಿನಲ್ಲಿದ್ದಂತಹ ಪರಿಗಳಿರಬಹುದು ಅಥವಾ ಸಿಬ್ಬಂದಿಗಳಿರಬಹುದು, ಅವರೆಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದು ಎಲ್ಲಿ ಆಕ್ಚುಲಿ ದಾಳಿ ಆಯ್ತು ಅಂತ ನಾವು ನೋಡೋದಾದ್ರೆ ಗುಜರಾತ್ನ ವೆರಾವಲ್ ಕರಾವಳಿಯಿಂದ ಸುಮಾರು 200 ನಾಟಿಕಲ್ ಮೈಲುಗಳ ದೂರದಲ್ಲಿ ಅರಬ್ಬಿ ಸಮುದ್ರದಲ್ಲಿ ಇಂತಹದೊಂದು ದಾಳಿಯನ್ನ ಮಾಡಲಾಗಿದೆ. ಸ್ಥಳೀಯ ಕಾಲಮಾನ 10 ಗಂಟೆ ಸುಮಾರಿಗೆ ಈ ದಾಳಿಯನ್ನ ಮಾಡಲಾಗಿತ್ತು. ಅಸಲಿಗೆ ಈ ಹಡಗು ಯಾವುದು ಅಂತ ನೋಡಿದ್ರೆ ಜಪಾನ್ ಒಡೆತನದ ಹಡಗು ಇದಾಗಿದ್ದು ದಾಳಿಯಲ್ಲಿ ಯಾವುದೇ ಜೀವಹಾನಿ ಸಂಭವಿಸಿಲ್ಲ. ಇಂತಹ ಸಮಯದಲ್ಲಿ ಏನು ನಮ್ಮ ಭಾರತದ ಆರ್ಥಿಕ ವಿಶೇಷ ವಲಯ ಅಂತ ಏನು ಸಮುದ್ರಗಳಲ್ಲಿ ಇರುತ್ತೆ ಅಂತಹ ಕೋಸ್ಟ್ ಗಾರ್ಡ್ ಅನ್ನ ಕರೆದಿದೆ. ಅದೇ ಸಮಯದಲ್ಲಿ ನಮ್ಮ ಭಾರತ ಕೂಡ ಎಚ್ಚೆತ್ತುಕೊಂಡಿದ್ದು ICGS ವಿಕ್ರಮ್ ಏನಿದೆ ಅದು ಅಲ್ಲಿಗೆ ಹೋಗಿ ಅಲ್ಲಿರುವವರನ್ನ ರಕ್ಷಣೆ ಮಾಡಿದೆ. ಅದಷ್ಟೇ ಅಲ್ಲದೆ ಅದರ ಆಸುಪಾಸಲ್ಲಿ ಯಾವೆಲ್ಲ ಹಡಗುಗಳಿವೆ ಆ ಹಡಗುಗಳಿಗೆ ಸಂದೇಶವನ್ನು ಕೂಡ ನೀಡಲಾಗಿದೆ. ಆದಷ್ಟು ಬೇಗ ಅಲ್ಲಿಗೆ
ಹೋಗಿ ಆ ಹಡಗನ್ನ ರಕ್ಷಿಸಿ ಎನ್ನುವಂತ ಮಾತನ್ನು ಹೇಳಿದೆ. ಇನ್ನು ಇದೀಗ ತನಿಖೆಯನ್ನ ಕೂಡ ಶುರು ಮಾಡಲಾಗಿದ್ದು, ಅರಬ್ಬಿ ಸಮುದ್ರದಲ್ಲಿ ಬರುತ್ತಿರುವ ಈ ಹಡಗಿನ ಮೇಲೆ ಯಾರು ದಾಳಿ ಮಾಡಿದ್ದಾರೆ, ಯಾಕೆ ದಾಳಿ ಮಾಡಿದ್ದಾರೆ, ಅದು ಕೂಡ ಭಾರತದ ಸರಹದ್ದಿಗೆ ಬರುವಂತಹ ಸ್ಥಳದಲ್ಲಿ ಯಾಕೆ ದಾಳಿ ಮಾಡಲಾಯಿತು ಎನ್ನುವಂತಹ ಪ್ರಶ್ನೆಗಳಿಗೆ ಏನು ಉತ್ತರ ಬೇಕೋ ಅದನ್ನ ಇದೀಗ ಭಾರತ ಶುರು ಮಾಡಿದೆ. ಆದರೆ ಸದ್ಯಕ್ಕೆ ಯಾವುದೇ ಮಾಹಿತಿ ಇಲ್ಲ. ಬಟ್ ಅಮೆರಿಕ ಹೇಳ್ತಾ ಇದೆ ಇದನ್ನು ಕೂಡ ಇರಾನ್ ಮಾಡಿದೆ ಅನ್ನುವಂತಹ ಮಾಹಿತಿಯನ್ನು ಹೇಳ್ತಾ ಇದೆ. ಬಟ್ ಭಾರತ ಸೈಲೆಂಟ್ ಆಗಿದೆ, ಯಾಕಂದ್ರೆ ತನಿಖೆಯನ್ನು ಶುರು ಮಾಡಿದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಸದ್ಯ ಭಾರತದ ಯಾವ ಹಡಗಿನ ಮೇಲೂ ಕೂಡ ದಾಳಿಯಾಗಿಲ್ಲ. ಇರಾನ್ ಭಾರತದ ಹಡಗಿನ ಮೇಲೆ ದಾಳಿ ಮಾಡಿಲ್ಲ. ಆದ್ರೆ ಭಾರತಕ್ಕೆ ಬರುವಂತಹ ಹಡಗಿನ ಮೇಲೆ ದಾಳಿಯಾಗಿರೋದಂತೂ ಕನ್ಫರ್ಮ್. ಬಟ್ ಅವು ಯಾವುವು ಕೂಡ ಭಾರತದ ಹಡಗುಗಳಲ್ಲ ಅನ್ನುವಂಥದ್ದು. ಆದ್ರೆ ಇದರ ನಡುವೆ ಅಮೆರಿಕ ಒಂದು ಡಬಲ್ ಗೇಮ್ ಅಂತೂ ಆಡ್ತಾ ಇದೆ. ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಯಾಕಂತ ಅಂದ್ರೆ ಇರಾನ್ ಮತ್ತು ಅಮೆರಿಕಕ್ಕೆ ಆಗೋದಿಲ್ಲ. ಅಮೆರಿಕ ಇರಾನ್ ಅನ್ನ ಏನಾದ್ರೂ ಮಾಡಿ ಸೋಲಿಸಬೇಕು, ಇರಾನನ್ನ ತನ್ನ ವಶಕ್ಕೆ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಅದರ ಮುಖ್ಯ ಟಾರ್ಗೆಟ್ ಆಗಿದೆ. ಅದಕ್ಕೆ ಕಾರಣ ನಿಮ್ಮೆಲ್ಲರಿಗೂ ಗೊತ್ತಿದೆ. ಏನು ಇರಾನ್ನಲ್ಲಿರುವಂತಹ ತೈಲಗಳೇನಿದೆ, ಅದ್ರ ವ್ಯಾಲ್ಯೂ ಏನಿದೆ, ಅದನ್ನ ತನ್ನ ವಶಕ್ಕೆ ತೆಗೆದುಕೊಳ್ಬೇಕು ಅನ್ನೋದು ಅಮೆರಿಕದ ಮುಖ್ಯ ಟಾರ್ಗೆಟ್ ಆಗಿದೆ. ಅದೇನಾದ್ರೂ ಆಗಲಿ ಸ್ನೇಹಿತರೆ, ಆ ಇಬ್ಬರು ಇರಾನ್ ಮತ್ತು ಅಮೆರಿಕ ಏನಾದ್ರೂ ಮಾಡ್ಕೊಳ್ಳಿ, ಬಟ್ ಭಾರತವನ್ನ ಎಳೆ ತರ್ತಿರೋದು ಯಾಕೆ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆಯಾಗಿದೆ. ಇರಾನ್ ಮತ್ತು ಭಾರತದ ನಡುವೆ ಅಂತಹ ಏನು ವೈರತ್ವ ಅಂತೂ ಇಲ್ಲ. ಯಾಕಂದ್ರೆ ನಮಗೆ ತೈಲ ಬೇಕಿದ್ರೆ ನಾವು ಇರಾನಿಂದ ತಗೊಳ್ತೀವಿ, ಸೌದಿ ಅರೇಬಿಯಾದಿಂದನೂ ಕೂಡ ತಗೊಳ್ತೀವಿ. ಬಟ್ ಈ ಅಮೆರಿಕ ಮಾಡ್ತಿರುವಂತಹ ಡಬಲ್ ಗೇಮ್ ಈಗ ಭಾರತಕ್ಕೆ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ. ಅಂದ್ರೆ ಇದೀಗ ನೋಡಿ, ಎಲ್ಲೋ ಇರುವಂತಹ ಇರಾನ್ಗೂ ಮತ್ತೆ ಭಾರತದ ಹಡಗಿಗೂ ಸಂಬಂಧವನ್ನ ಕಲ್ಪಿಸೋ ಉದ್ದೇಶ ಏನು ಅಂತ ಅಮೆರಿಕಕ್ಕೆ ಮಾತ್ರ ಗೊತ್ತು. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸ್ಟೋರಿ. ಇಂತಹದ್ದೇ ಸ್ಟೋರಿಗಾಗಿ ಸದಾ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.